ಬಗ್ಗೆ ನನಗೆ ಭಾಳ ದಿನಗಳಿಂದಲೇ ನನಗೆ ಮಾಹಿತಿ ಇದೆ. ಒಂದು ಟೆಕ್ನಿಕಲ್ ಟೀಮ್ನ ಸರ್ವೆ ಮಾಡ್ತಿರೋದಕ್ಕೆ ಮತ್ತು ಸ್ಯಾಂಪಲ್ ಟೆಸ್ಟ್ ಮಾಡೋದಕ್ಕೆ ಲ್ಯಾಬ್ ವರದಿನೂ ಇಟ್ಕೊಂಡು ದೂರುದಾರರು ಏನಿದ್ದಾರೆ ಅವರನ್ನು ಮತ್ತು ಉದ್ದಿಮೆದಾರರು ಏನಿದ್ದಾರೆ ಅವ್ರನ್ನು ಇಬ್ಬರನ್ನು ನಮ್ಮ ಪರ್ಸನಲ್ ಹಿಯರಿಂಗಿಗೆ ಅವಕಾಶ ಮಾಡ್ತಾಯಿದ್ದೀನಿ. ಈಗ ನಮ್ಮ ಸುವರ್ಣ ಮಹೋತ್ಸವ ಸಂದರ್ಭ ಮುಗಿದ ತಕ್ಷಣವೇ ಪ್ರಥಮ ಆದ್ಯತೆಯಾಗಿ ಆ ಒಂದು ಪರ್ಸನಲ್ ಹಿಯರಿಂಗ್ ಮಾಡಿ ಅದರಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ ಅವರು ಸರಿಪಡಿಸ್ಕೊಳ್ಳಿಲ್ಲ ಅಂತಾರೆ, ನಮ್ಮ ಕಾನೂನು ತನ್ನಷ್ಟಕ್ಕೆ ತಾನು ಕ್ರಮ ವಹಿಸುತ್ತೆ. ನಾನು ಹೇಳಿದ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾನು ನಿಮಗೆ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತೀನಿ. ನಾನು 7-8 ತಿಂಗಳಾಗಿದೆ ಅಧಿಕಾರಕ್ಕೆ ಬಂದು ಜವಾಬ್ದಾರಿ ತಗೊಂಡು 8 ತಿಂಗಳ ಅವಧಿ ಒಳಗೆ ಸುಮಾರು 160 ಉದ್ದಿಮೆಗಳಿಗೆ ಕ್ಲೋಸರ್ ಆರ್ಡರ್ ಕೊಟ್ಟಿದ್ದೇನೆ. ನಿಮಗೆ ಒಂದರ ಉತ್ತರ ಕೊಡೋದಕ್ಕೂ ಮೊದಲೇ ಪ್ರಶ್ನೆ ಬಂದರೆ ಏನು ಮಾಡಲಿ? ಉತ್ತರ ಕೇಳಿಬಿಡಿ, ಆಮೇಲೆ ಪುನಃ ಪ್ರಶ್ನೆ ಕೇಳಿ ಉತ್ತರ ಕೊಡ್ತೀನಿ. ನಾನು ಇವಾಗ ಯಾರ ಮುಲಾಜಿಗೂ ಇರೋನಲ್ಲ. ಒಂದು, ನಮ್ಮ ಕಾಯ್ದೆ ನಿರ್ದಾಕ್ಷಿಣ್ಯವಾಗಿ ಪರಿಸರ ಪ್ರೇಮಿಯಾಗಿ ಕೆಲಸ ಮಾಡ್ತದೆ. ನಾವು ಉದ್ದಿಮೆದಾರರ ವಿರೋಧಿಗಳು ಅಲ್ಲ, ಸಾರ್ವಜನಿಕರ ಸಂಕಷ್ಟವನ್ನು ಮರೆತು ಕೂತಿಲ್ಲ. ಇಲ್ಲಿ ಪರಿಸರ ಮಾಲಿನ್ಯ ಯಾರೇ ಮಾಡಿದ್ರು, ಅವ್ರು ಎಷ್ಟೇ ಎತ್ತರದ ವ್ಯಕ್ತಿಗಳಿದ್ರು, ಕಾನೂನು ದೊಡ್ಡದು ಅನ್ನೋದನ್ನ ಜ್ಞಾಪಿಸ್ಲಿಕ್ಕೆ ಬಯಸ್ತೇನೆ. ನಾನು ಹೇಳಿದ್ನಲ್ಲ ಆಗಲೇ 160. ಇವಾಗ ನಮಗೆ ಹಂತವಾಗಿ ಆರೋಪಗಳ ಸರಮಾಲೆನೇ ಇದೆ. ಅದರಂತೆ ನಾವೆಲ್ಲವನ್ನು ಹಂತವಾಗಿ ನಾವು ಬಗೆಹರಿಸ್ತಾ ಇದ್ದೀವಿ. ಈಗ ತೀವ್ರತರವಾದಂಥ ನಿಮ್ಮ ಕೊಳ್ಳೂರು ಭಾಗದ ವಿಚಾರ, ಕೋಲಾರ, ಉಮ್ನಾಬಾದು, ಕೋಲಾರ, ಇದಷ್ಟೇ ಅಲ್ಲ, ಈವನ್ ಗುಲ್ಬರ್ಗದು ಇದೆ, ಕಡಚೂರು ಇದೆ. ಈ ಎಲ್ಲ ವಿಚಾರವನ್ನು ನಾವು ಗಮನದಲ್ಲಿ ಇಟ್ಕೊಂಡಿದ್ದೇವೆ. ಒಂದಾದಮೇಲೆ ಒಂದರಂತೆ ಇದಕ್ಕೆಲ್ಲರಿಗೂ ನಿರ್ದಾಕ್ಷಿಣ್ಯವಂತ ಕ್ರಮಕ್ಕೆ ನಾವು ಹೋಗ್ತೀವಿ. ಮಾರ್ಪಾಟು ಮಾಡಿಕೊಂಡ್ರೆ ಉದ್ದಿಮೆದಾರರಿಗೆ ನಾವು ಅವಕಾಶ ಕೊಡ್ತೀವಿ. ಈಗ ತಮ್ಮ ಮುಖಾಂತರ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮಾಲಿನ್ಯಕಾರಕ ವಿಚಾರದಲ್ಲಿ ಯಾವುದೇ ಉದ್ದಿಮೆದಾರರಿದ್ರೂ ತ್ವರಿತವಾಗಿ ಅವುಗಳನ್ನ ಸರಿಪಡಿಸ್ಕೊಳ್ತಕ್ಕಂಥ ಕಾನೂನುಬದ್ಧವಾಗಿ ನಡೆಸ್ತಕ್ಕಂಥ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಇಲ್ಲ ಅಂದರೆ ಕಾಯ್ದೆ ತನ್ನ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ತಮ್ಮ ಮುಖಾಂತರ ಹೇಳಿಕೊಳ್ತೀವಿ. ಎಲ್ಲವನ್ನೂ ಸೇರಿದಂತೆ ಉತ್ತರ ಎಲ್ಲ ನಿಮಗೆ ಪದಗಳ ಅರ್ಥನ ನಾನು ಸ್ಪಷ್ಟವಾಗಿ ಒಂದೇ ಕಡೆ ಕ್ರೋಢೀಕರಿಸಿ ಹೇಳಿದ್ದೀನಿ. ನಾನು ಯಾವುದನ್ನು ಇಂಡಿವಿಜುವಲಾಗಿ ಉಲ್ಲೇಖ ಮಾಡ್ತಿಲ್ಲ. ಇನ್ ಟೋಟಲ್ ಅವ್ರು ಯಾರೇ ದೊಡ್ಡವರಿರಲಿ, ಯಾರೇ ಎಷ್ಟೇ ಪ್ರಭಾವಶಾಲಿಯಾಗಿರಲಿ, ನಮ್ಮ ಹತ್ರ ನಾನು ಹೇಳಿದ್ನಲ್ಲ, ನಿಮಗೆ ಅನುಮಾನ ಇದ್ದರೆ, ಮಾಹಿತಿ ಬೇಕಿದ್ರೆ ಕೇಳಪ್ಪ. ಸ್ವಲ್ಪ ಯಾರು ಒಬ್ರಿಗೆ ಮೂತ್ರ ಕೊಡ್ಬೇಕು. ನಾನು ನೀವೇ ಮಾಧ್ಯಮದವರೇ ಈ ಥರ ಕೇಳಿ, ಸ್ಕೂಲ್ ಮಕ್ಕಳು ಕೇಳಿ. ನಾನೊಂದು ವಿಚಾರ ಹೇಳ್ತೀನಿ. ನಿಮ್ಮಗಳ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಕ್ಕಿಂತ ಹೆಚ್ಚಿನದಾಗಿ ಜವಾಬ್ದಾರಿ ನಿರ್ವಹಿಸ್ತಕ್ಕಂಥ ಜಾಗದಲ್ಲಿದ್ದೇನೆ. ಪರಿಣಾಮಕಾರಿಯಾಗಿ ಇವಕ್ಕೆ ಹಂತವಾಗಿ ನಾನು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಸ್ಪಷ್ಟವಾದಂಥ ಮಾತನ್ನು ಹೇಳ್ತಾ ಇದ್ದೀನಿ. ಈ ಭಾಗದ ವಿಚಾರಗಳು ವಿಧಾನಸಭೆಯಲ್ಲೂ ಚರ್ಚೆ ಆಗಿದೆ. ನಿಮ್ಮ ಮಾಧ್ಯಮದಲ್ಲಿ ಬಂದಂಥ ವರದಿಗಳು ಕೂಡ ವಿಧಾನಸಭೆಯಲ್ಲೂ ಚರ್ಚೆ ಆಗಿದ್ದಾವೆ. ನಾವೀಗ ತಾಂತ್ರಿಕ ವರದಿಯನ್ನು ಮತ್ತು ಲ್ಯಾಬ್ ಟೆಸ್ಟನ್ನು ಕೂಡ ಮಾಡಿಸಿ ನಾವು PHಗೆ ಎಲ್ಲವನ್ನು ಅಳವಡಿಸ್ಕೊತಾ ಇದ್ದೀವಿ. PH ಅಂದರೆ ಪರ್ಸ್ನಲ್ ಹಿಯರಿಂಗ್. ಅದು ಕೋರ್ಟ್ ರೀತಿ ನಾವು ಅವ್ರಿಗೊಂದು ಅವಕಾಶ ಕೊಡಲೇಬೇಕು. ಯಾಕೆಂದರೆ ಕಾಯ್ದೆನಲ್ಲಿರ್ತಕ್ಕಂಥ ಆಯಾಮಗಳದು. ಅವ್ರಿಗೆ ನಾವು ಅವಕಾಶ ಕೊಟ್ಟು ತದನಂತರ ಕ್ರಮಕ್ಕೆ ನಾವು ಮುಂದಾಗ್ತೀವಿ. ನೋಡಿ, ಇಡೀ ರಾಜ್ಯದ ಎಲ್ಲದಕ್ಕೂ ನರೇಂದ್ರ ಸ್ವಾಮಿನ ವಿಸಿಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾನು ನಿಮ್ಗೆ ಈಗ ತಾನೇ ಹೇಳ್ತಾ ಇದ್ದೀನಿ. ಯಾಕೆ ಆ ಥರ ನಿಮಗೆ? ನಾನು ನಿಮ್ಗೆ ಯಾರಿಗೂ ಉತ್ತರ ಕೊಡೋದು ನಾನು ಇಲ್ಲಿಂದ ಪಲಾಯನ ಮಾಡೋದಿಲ್ಲ. ಒಬ್ಬರಾದ್ಮೇಲೆ ಅವ್ರಿಗೆ ಉತ್ತರ ಕೊಡ್ತಿರ್ಬೇಕು. ಇನ್ನೊಂದು ಪ್ರಶ್ನೆ ಆದರೆ ಒಂದು ಪ್ರಶ್ನೆ ಕೇಳ್ತಿರ್ಬೇಕು, ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಹೆಂಗು ಯಾವ ಉತ್ತರ ಬೇಕು ಹೇಳಿ? ಯಾವುದಕ್ಕೆ ಆದ್ಯತೆ ಕೊಡಲಿ? ಅವ್ರದಕ್ಕೆ ಉತ್ತರ ಕೊಡಲ, ನಿಮ್ದಕ್ಕೆ ಕೊಡಲ? ಹಾಗಾಗಿ ನೀವು ಯಾರೂ ಇದಕ್ಕೆ ಗೊಂದಲ ಬೇಡ. ಹೌದು, ಇದರಲ್ಲಿ ತುಂಬ ತಡ ಆಗಿದೆ. ಮಂಡಳಿ ಹಿಂದೆ ಏನು ಲೋಪಗಳು ಎಸಗಿದೆಯೋ ಅದರ ವಿಚಾರವಾಗಿ ನಾನೀಗ ಉಲ್ಲೇಖ ಮಾಡಲಿಕ್ಕೆ ಹೋಗಲ್ಲ. ನನ್ನ ಜವಾಬ್ದಾರಿನಲ್ಲಿ ಇವಾಗ ನಾನೇನು ಕ್ರಮ ವಹಿಸ್ತಾ ಇದ್ದೀನಿ, ಇದಕ್ಕಿಂತ ಪ್ರಮುಖವಾಗಿ ನಿಮ್ಮ ಗಮನಕ್ಕೆ ಹೊಂದಿರಲಿ. ನಾನು ಆಡಳಿತಕ್ಕೆ ಬಂದ ಹೊಸರಲ್ಲಿ ಮಂಡಳಿ ಸಮಸ್ಯೆಗಳೇ 108 ಕಾರಣ. ಯಾಕೆಂದರೆ ನಮಗೇನು ಮಂಜೂರಾದ ಹುದ್ದೆಗಳಿದ್ದು ಅದರಲ್ಲಿ 40%ಗಿಂತ ಕಡಿಮೆ ಸಿಬ್ಬಂದಿ ಇದ್ದದ್ದು. ಇನ್ನು 60%ಗಿಂತ ಹೆಚ್ಚಿನ ಜನ ಸಿಬ್ಬಂದಿಗಳು ಇಲ್ಲವೇ ಇಲ್ಲ. ಈಗ ರೆಕ್ರೂಟ್ಮೆಂಟಿಗೆ ರೆಡಿ ಮಾಡಿದ್ದೀನಿ. ಅದ್ರ ಜೊತೆಗೆ ನಮ್ಮ ಯಾವ ಸಿಬ್ಬಂದಿಗೂ ವಾಹನಗಳೇ ಇರಲಿಲ್ಲ. ಈ ಒಂದೇ ಬಾರಿ 71 ವಾಹನ ಕೊಡಿಸಿದ್ದೀನಿ. ಅದರಲ್ಲೂ ಪರಿಸರ ಸ್ನೇಹಿ ವಾಹನಗಳನ್ನೇ ಕೊಡಿಸಿದ್ದೀನಿ. ಪ್ರಮೋಷನ್ ಕೊಡ್ದೇ ಜಡ್ಗಟ್ಟಿತ್ತು ಮಂಡಳಿ, ಪ್ರಮೋಷನ್ನು ಕೊಟ್ಟಿದ್ದೀನಿ.
ಈಗ ಹೊಸದಾಗಿ ರೆಕ್ರೂಟ್ಮೆಂಟ್ ಒಂದೂವರೆ ತಿಂಗಳಲ್ಲಿ ಮಾಡಿದ ತಕ್ಷಣ ಮಂಡಳಿ ತನ್ನದೇ ಆದಂಥ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಸದೃಢವಾಗಿ ನಿಲ್ಲುತ್ತೆ. ಹಂತ ಹಂತವಾಗಿ ಇವನ್ನ ಬಗೆಹರಿಸ್ತೇನೆ. ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಲ್ಲ, ಇದು ಒಂದು ದಿನದಲ್ಲಿ ಬಂದಂಥ ಸಮಸ್ಯೆ ಅಲ್ಲ. ಹಿಂದೆ ಇದ್ದಂಥ ನಿಷ್ಕ್ರಿಯತೆಯಿಂದ ಈ ಸಮಸ್ಯೆಗಳು ಮಂಡಳಿಯೊಳಗೆ ಆಗಿದ್ದದ್ದು ನಿಜ. ನಾನು ಪ್ರಥಮ ದಿನದಲ್ಲೇ ಈ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಒಂದು ತಿಂಗಳ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಹತ್ರ ನಮ್ಮ ಸಚಿವರನ್ನು ಕರ್ಕೊಂಡೋಗಿ ನನ್ನ ಎಲ್ಲ ವಿಷಯವನ್ನು, ಮಂಡಳಿ ವಿಚಾರವನ್ನು, ಲೋಪವನ್ನು ಅವ್ರು ಮುಂದಿಟ್ಟದಕ್ಕೋಸ್ಕರ ವಾಹನ ಖರೀದಿ ಮಾಡೋದಕ್ಕೆ ಮೊದಲು ಅವಕಾಶ ಕೊಟ್ಟರು, ಮತ್ತು ಪ್ರಮೋಷನ್ ಕೊಡೋದಕ್ಕೆ ಅವಕಾಶ ಕೊಟ್ಟರು, ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಏನು ವೇಕೆನ್ಸಿ ಇದೆಯೋ ಅದರಲ್ಲಿ 80% ಫಿಲ್ ಮಾಡೋದಕ್ಕೆ ಈಗ ಅವಕಾಶ ಕೊಟ್ಟಿದ್ದಾರೆ. ಅದು ಇವಾಗ ನಾವು ಒಂದು ವಾರದಲ್ಲಿ ನಾವು ಇವತ್ತು ಏನು ಅದರ ರೆಕ್ರೂಟ್ಮೆಂಟ್ ಕಾಲ್ ಮಾಡ್ತಾಯಿದ್ದೀವಿ. ಒಂದೂವರೆ ತಿಂಗಳಲ್ಲಿ ನಾವು ಪಾರದರ್ಶಕವಾಗಿ ಈ ಆಯ್ಕೆಯನ್ನು ಪೂರ್ಣಗೊಳಿಸ್ತೀವಿ. ಸರ್, ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಬಯೋಮೆಡಿಕಲ್ ವೇಸ್ಟ್ನ ಎಲ್ಲೆಂದರಲ್ಲಿ ಬಿಸಾಕ್ತಾರೆ ಸರ್. ಆಸ್ಪತ್ರೆ ಆವರಣದಲ್ಲೇ ಇರುತ್ತೆ. ನೋಡಿ, ಸರ್ಕಾರ ಇರಲಿ, ಖಾಸಗಿ ವ್ಯಕ್ತಿ ಇರಲಿ, ಕಾನೂನು ಒಂದೇ, ಕಾಯ್ದೆ ಒಂದೇ. ಇದು ಸೆಂಟ್ರಲ್ ಆ್ಯಕ್ಟ್, ಇದಕ್ಕೆ ಯಾರ್ದು ಮುಲಾಜಿಲ್ಲ. ಆದರೆ ಒಂದೇ ಹೇಳ್ತಾ ಇದ್ದೀನಲ್ಲ, ಹಿಂದೆ ಸ್ವಲ್ಪ ಲೋಪಗಳಾಗಿರ್ತಕ್ಕಂಥ ನಾನು ಒಪ್ತೀನಿ. ಅದಕ್ಕೆ ಸಿಬ್ಬಂದಿ ಕೊಡ್ತೇನೋ ಒಂದು ಕಾರಣ, ಜೊತೆಗೆ ಇವಾಗ ನಾವು ಅದಕ್ಕೆ ಗೇರಪ್ ಮಾಡಿ ಇಟ್ಟಿದ್ದೀವಿ. ಹಂತ ಹಂತವಾಗಿ ಇವನ್ನ ಮಾಡ್ತೀವಿ, ನಿಮಗೆ ಭರವಸೆ ಇರಲಿ. ಸರ್, ಈಗ ರಾಜ್ಯದಾಗ ಎಲ್ಲ RSS ಬ್ಯಾನ್ ಸಂಬಂಧಪಟ್ಟಂತೆ ತಮ್ಮ ಇಲಾಖೆ ಸರ್ಕಾರದ ಸಚಿವರೊಬ್ಬರು ಪತ್ರ ಬರೆದಿದ್ದು ಇವತ್ತು ಹಲ್ಚಲ್ ಸೃಷ್ಟಿ ಮಾಡಿದೆ ಸರ್. ಇವತ್ತು ಚಿತ್ತಾಪುರದಲ್ಲಿ ಭಾಗವಧ್ವಜ ಕಿತ್ತಾಕಿದ್ದಕ್ಕೆ ಇವತ್ತು ಹಿಂದೂ ಕಾರ್ಯಕರ್ತರು ಮತ್ತು BJP ನಾಯಕರು ಆಕ್ರೋಶವನ್ನು ಸರ್ಕಾರದ ವಿರುದ್ಧ ವ್ಯಕ್ತಪಡಿಸಿದ್ದಾರೆ ಸರ್. ಏನು ಹೇಳ್ತೀರಿ ಸರ್ ಈ ಸಂದರ್ಭ? ಈಗ ನಾನು ನಿಮಗೆ ಕೇಳ್ತೀನಿ, ಯಾವುದೇ ಸಂಸ್ಥೆ, ಸಂಘ ಮತ್ತು ಚಟುವಟಿಕೆ ಯಾವುದೇ ಇದನ್ನು ಈ ದೇಶದಲ್ಲಿ ಸಂವಿಧಾನ ಇದೆಯಲ್ಲ, ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಕಾರ್ಯನಿರ್ವಹಿಸಬೇಕಲ್ಲ. ನೀವು ಕೇಳತಕ್ಕಂಥ ಸಂಸ್ಥೆ ಯಾವ ಕಾಯ್ದೆ ಅಡಿಯಲ್ಲಿ ರಿಜಿಸ್ಟರ್ ಆಗಿದೆ? ಈ ದೇಶದ ಸಂವಿಧಾನಬದ್ಧವಾದಂಥ ರಾಷ್ಟ್ರಧ್ವಜಕ್ಕೆ ಅವ್ರು ಯಾವ ಮಾನ್ಯತೆಯನ್ನು ಕೊಟ್ಟಿದ್ದಾರೆ? ನಾನು ಅವ್ರಿಗೆ ವಿರೋಧವಾಗಿ ಮಾತಾಡ್ತಿಲ್ಲ. ಈ ರಾಷ್ಟ್ರೀಯ ಭಾವನೆಗಳನ್ನು, ರಾಷ್ಟ್ರಧ್ವಜಕ್ಕಿಂತ ಹೆಚ್ಚು ಭಗವಧ್ವಜವನ್ನು ಎತ್ತಿ ಹಿಡಿತಾ ಇದ್ದರೆ ರಾಷ್ಟ್ರಧ್ವಜಕ್ಕೆ ನಾವು ಏನಂತ ಹೇಳಬೇಕು? ತಾಯಿ ಗೌರವ ಇರಬೇಕು, ಮಾತೃಭಾಷೆ ಗೌರವ ಇರಬೇಕು, ನಮ್ಮ ರಾಷ್ಟ್ರ ಪ್ರೇಮ ಎಲ್ಲದಕ್ಕಿಂತ ದೊಡ್ಡದು. ಇದು ಯಾವುದನ್ನು ಬದಿಗೊತ್ತಿ ತಮ್ಮದೇ ಆದಂಥ ಅಜೆಂಡಾ ಇಟ್ಕೊಂಡು ಹೋಗ್ತಾ ಇರೋರಿಗೆ ಮಾಧ್ಯಮದ ಸ್ನೇಹಿತರು ನೀವೇ ಬೆಳಕು ಚೆಲ್ಲಿ, ತಪ್ಪಿದರೆ ಅದನ್ನು ತಿದ್ಕೋತೀವಿ. ಈಗ ನಾನು ರಾಷ್ಟ್ರ ಪ್ರೇಮ ಬೇಕಾ ಬೇಡವೋ, ರಾಷ್ಟ್ರಧ್ವಜ ಬೇಕಾ ಬೇಡವೋ ಚರ್ಚೆ ಆಗಲಿ. ಯಾವ ನಮ್ಮ ಸಚಿವರು ಇವತ್ತು ಪ್ರಶ್ನೆ ಎತ್ತಿದ್ದಾರೆ, ತಪ್ಪೇನಿದೆ ಅದರಲ್ಲಿ? ನೋಡಿ, ನಾವು ಬ್ರಿಟಿಷರ ಗುಂಡೇಟಿಗೆ ಎದುರದೇ ಇರೋಂಥ ಜನ, ಪ್ರಾಣ ಕೊಟ್ಟವರು, ದೇಹ ತ್ಯಾಗ ಮಾಡಿದವರು, ಈ ದೇಶಕ್ಕೋಸ್ಕರ ಸರ್ವ ತ್ಯಾಗ ಮಾಡಿದವರು, ಅವರು ಗುಲಾಮ್ಗಿರಿನಲ್ಲಿದ್ದವರು, ಬ್ರಿಟಿಷರ ಹತ್ರ ಬಳುವಳಿ ಇಸ್ಕೊಂಡವರು. ನಾವು ಯಾಕೆ ಮಾತಾಡೋಣ? ನಾನು ಯತ್ನಾಳ್ ಅವ್ರಿಗೆ ವಿಧಾನಸಭೆ ಕೇಳಿ, ನಾನು ಓಪನ್ ಆಗಿ ಹೇಳ್ತೀನಿ, ಯತ್ನಾಳ್ ಅವ್ರಿಗೆ ವಿಧಾನಸಭೆಯಲ್ಲೇ ಕರಿತೀನಿ, ಛೇಡಿಸ್ತೀನಿ. ನಾನು ಒಂದು ಸ್ನೇಹದಲ್ಲೂ ಛೇಡಿಸ್ತೀನಿ, ಈ ಮಾಧ್ಯಮದ ಮುಖಾಂತರ ಅಧಿಕೃತವಾಗಿ ಹೇಳ್ತೀನಿ, ಅತ್ಯಂತ ಗೌರವಯುತವಾಗಿ. ಯತ್ನಾಳ್ ಅವರೇ, ನಿಮ್ಮ ಭಾಷೆ ಸರಿ ಇರಲಿ,